ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸತತ ಬೆಲೆ ಹೆಚ್ಚಳದಿಂದ ಚಿನ್ನದ ಗ್ರಾಹಕರಿಗೆ ನಿರಾಸೆ ಮತ್ತು ಯಾವಾಗ ಇಳಿಕೆಯಾಗಬಹುದು ಚಿನ್ನ ಮತ್ತು ಬೆಳ್ಳಿ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, 24 ಕ್ಯಾರೆಟ್ ಮತ್ತು 22 ಕ್ಯಾರೆಟ್ 18 ಕ್ಯಾರೆಟ್ ಚಿನ್ನದ ದರ ಎಷ್ಟಿದೆ? ಇಂದು ಜುಲೈ 14ನೇ ತಾರೀಕು ಸ್ನೇಹಿತರೆ, ಚಿನ್ನ ಬೆಳ್ಳಿಯ ದರ ಎಷ್ಟಿದೆ, ಇದರ ಜೊತೆಗೆ ಪ್ರಮುಖ ನಗರಗಳಲ್ಲಿ ಇಂದಿನ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದನ್ನೆಲ್ಲ ತಿಳ್ಕೋಬೇಕು. ಇದನ್ನೆಲ್ಲ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಹೊಸ ಅಪ್ಡೇಟ್ಗಳನ್ನ ತಿಳ್ಕೋಬೇಕು. ಇದರ ಜೊತೆಗೆ ಯಾರೆಲ್ಲ ಅಸ್ಟ್ರಾಲಜಿ ಮತ್ತು ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ. ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ. ಇದರ ಜೊತೆಗೆ ಸ್ನೇಹಿತರೆ, ಅಸ್ಟ್ರಾಲಜಿ ಬಗ್ಗೆ ಏನಾದರೂ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಕೊಂಡು ಹೆಚ್ಚು ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ತಡ ಮಾಡೋದು ಬೇಡ, ವಿಡಿಯೋದ ಕಡೆ ಗಮನ ಕೊಟ್ಬಿಟ್ಟೋಣ. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಸೇರಿದಂತೆ ಭಾರತಾದ್ಯಂತ ಚಿನ್ನದ ಬೆಲೆ ಗಮನಾರ್ಹವಾಗಿ ಏರಿದೆ. 24 ಕ್ಯಾರೆಟ್ ಚಿನ್ನದ ದರದಲ್ಲೂ ಕೂಡ ಏರಿಕೆಯನ್ನು ನೋಡ್ಬೋದು. ಇನ್ನು 10 ಗ್ರಾಂ ಬೆಲೆಯಲ್ಲಿ ಸ್ನೇಹಿತರೆ ದಾಖಲೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕಳೆದ 24 ಗಂಟೆಗಳಲ್ಲಿ ಮಾತ್ರ 710 ರೂಪಾಯಿ ಏರಿಕೆ ಕಂಡು ಚಿನ್ನ ₹1,00,000 ಮಿತಿಯನ್ನು ಮುಟ್ಟಿದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಷ್ಟು ಬೆಲೆ ಏರಿಕೆಯಾಗಿದೆ, ಯಾವುದಕ್ಕೆ ಕಾರಣ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳು ಏನು ಅಂದರೆ, ಜಾಗತಿಕ ರಾಜಕೀಯ ಅಸ್ಥಿರತೆ ಅಂದರೆ ಇಸ್ರೇಲ್, ಹಮಾಸ್, ರಷ್ಯಾ ಉಕ್ರೇನ್ ಯುದ್ಧದಂತಹ ಸಂಘರ್ಷಗಳು ಹೂಡಿಕೆದಾರರನ್ನು ಚಿನ್ನದ ಕಡೆಗೆ ತಿರುಗಿಸಿವೆ ಸ್ನೇಹಿತರೆ. ಇನ್ನು ಎರಡನೇದಾಗಿ, ಅನಿಶ್ಚಿತತೆಯ ಸಮಯದಲ್ಲಿ ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಎರಡನೇ ಕಾರಣ ಬಂದು ಅಮೇರಿಕದ ಫೆಡರಲ್ ರಿಸರ್ವ್ ಅಂದರೆ ನೀತಿ ಅಂತಂದರೆ ಸ್ನೇಹಿತರೆ, ಫೆಡರಲ್ ರಿಸರ್ವ್ ಬಡ್ಡಿ ದರವನ್ನು ಕಡಿಮೆ ಮಾಡಬಹುದೆಂದು ನಿರೀಕ್ಷೆ. ಇದು ಡಾಲರ್ನ ದುರ್ಬಲಗೊಳಿಸಿ ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸುತ್ತದೆ. ಇನ್ನು ಮೂರನೇದಾಗಿ, ಕೇಂದ್ರ ಬ್ಯಾಂಕ್ಗಳ ದಾಖಲೆ ಖರೀದಿ. ಚಿನ್ನ ಭಾರತದ RBIನಂತಹ ಕೇಂದ್ರ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸುತ್ತಿವೆ. ಇದು ಜಾಗತಿಕ ಮಟ್ಟದಲ್ಲಿ ಬೆಲೆ ಏರಿಕೆಗೆ ಕಾರಣ ಅಂತಲೇ ಹೇಳ್ಬೋದು. ಇನ್ನು ಡಾಲರ್ನ ಮೌಲ್ಯದ ಇಳಿಕೆ ಅಂದರೆ ಡಾಲರ್ ದುರ್ಬಲವಾದಾಗ ಚಿನ್ನವು ಇತರ ದೇಶಗಳಿಗೆ ಅಗ್ಗವಾಗಿ ಲಭಿಸುತ್ತವೆ. ಇದರಿಂದ ಬೇಡಿಕೆ ಕೂಡ ಹೆಚ್ಚಾಗುತ್ತದೆ. ಇನ್ನು ಸ್ಥಳೀಯ ಬೇಡಿಕೆ ಹೆಚ್ಚಳ, ಮದುವೆ ಸೀಸನ್ಗಳು, ಹಬ್ಬ ಹರಿದಿನಗಳು ಮತ್ತು ಕಾರಣದಿಂದಾಗಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿನ್ನ ಏರಿಕೆಯಾಗಲಿದೆ ಎಂದು ಒಂದು 50-60% ಜನರು ಸ್ನೇಹಿತರೆ ಇಂದಿನ ದಿನ ಚಿನ್ನವನ್ನು ಖರೀದಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಚಿನ್ನದ ಬೆಲೆ ಬಹಳಷ್ಟು ಏರಿಕೆಯಾಗ್ತಾ ಹೋಗ್ತಾ ಇದೆ. ಇನ್ನು ತಜ್ಞರ ಅಭಿಪ್ರಾಯವೇನು? ಮುಂದಿನ ದಿನಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು? ಜನರಿಗೆ ಏನೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ತಜ್ಞರು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕ ತಜ್ಞ ಪ್ರಕಾಶ್ ಶೆಟ್ಟಿ ಅವರು ಕೂಡ ಸ್ನೇಹಿತರೆ ಬಹಳಷ್ಟು ಚಿನ್ನದ ಬೆಲೆ ಬಗ್ಗೆ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಚಿನ್ನದ ಬೆಲೆ ಏರುತ್ತಲೇ ಇರುವುದು ಸ್ಪಷ್ಟವಾಗಿ ಜಾಗತಿಕ ಅನಿಶ್ಚಿತತೆ ಮುಂದುವರೆದರೆ ಚಿನ್ನದ ಬೆಲೆ ಇನ್ನೂ ಹೆಚ್ಚಾಗಬಹುದು. ಸಾಮಾನ್ಯ ಗ್ರಾಹಕರಿಗೆ ಇದು ಸೂಕ್ತ ಸಮಯವಲ್ಲ, ಆದರೆ ಹೂಡಿಕೆದಾರರು SIP ಮಾದರಿಯಲ್ಲಿ ಸ್ವಲ್ಪವಾಗಿ ಖರೀದಿಸುವುದು ಉತ್ತಮ ಎಂದು ತಿಳಿಸಿದ್ದಾರೆ. ಇದು ತಜ್ಞರ ಅಭಿಪ್ರಾಯವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನನ್ನ ನಿರೀಕ್ಷಿಸಬಹುದು ಅಂದರೆ, ಮೊದಲನೇದಾಗಿ ಬೆಲೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ, ವಿಶೇಷವಾಗಿ ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತ ಮಾಡಿದರೆ. ಇನ್ನು ಸ್ಥಳೀಯ ಬೇಡಿಕೆ ಹೆಚ್ಚಾದರೆ ದಿವಾಳಿ ಹಬ್ಬ ಅಂತಲೇ ಹೇಳ್ಬೋದು. ದೀಪಾವಳಿಯ ಸಮಯದಲ್ಲಿ ಬೆಲೆಗಳು ಗರಿಷ್ಠ ಮಟ್ಟ ತಲುಪಬಹುದು. ಇನ್ನು ಹೂಡಿಕೆದಾರರು ಚಿನ್ನವನ್ನು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸುವುದು ಮುಂದುವರಿಯಬಹುದು. ಇನ್ನು ಚಿನ್ನ ಖರೀದಿಸುವವರಿಗೆ ಸಲಹೆಗಳನ್ನು ಕೂಡ ಸಾಕಷ್ಟು ತಿಳಿಸಿದ್ದಾರೆ. ಏನು ಸಲಹೆಗಳು ಅಂದರೆ, ಹೂಡಿಕೆದಾರರು SIP ಮಾದರಿಯಲ್ಲಿ ಸಣ್ಣ ಪ್ರಮಾಣದಲ್ಲಿ ಖರೀದಿಸಿ ದೀರ್ಘಾವಧಿಯ ಪ್ರಯೋಜನವನ್ನು ಪಡೆಯಬಹುದು. ಇನ್ನು ಶುಭ ಕಾರ್ಯಗಳಿಗೆ ಖರೀದಿದಾರರು ಬೆಲೆ ಸ್ಥಿರವಾಗುವಾಗ ಕಾಯುವುದು ಉತ್ತಮ. ಮಾರುಕಟ್ಟೆ ವಿಶ್ಲೇಷಣೆ, ಜಾಗತಿಕ ಸುದ್ದಿಗಳು, RBI ನೀತಿಗಳನ್ನು ಗಮನಿಸಿ.
ಇನ್ನು ಚಿನ್ನದ ಬೆಲೆ ಈಗಾಗಲೇ ದಾಖಲೆ ಮಟ್ಟ ತಲುಪಿದೆ. ಜಾಗತಿಕ ಮತ್ತು ಸ್ಥಳೀಯ ಅಂಶಗಳು ಇನ್ನು ಹೆಚ್ಚಿನ ಏರಿಕೆಗೆ ಕಾರಣವಾಗಬಹುದು. ಹೂಡಿಕೆದಾರರು ಮತ್ತು ಖರೀದಿದಾರರು ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ. ಇನ್ನು ಚಿನ್ನದ ಬೆಲೆ ಕರ್ನಾಟಕದಲ್ಲಿ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಮೊದಲನೇದಾಗಿ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಎಷ್ಟಿದೆ? 1 ಗ್ರಾಮ್ಗೆ 8 ಗ್ರಾಮ್ಗೆ 10 ಗ್ರಾಮ್ಗೆ 100 ಗ್ರಾಮ್ಗೆ 22, 24 ಕ್ಯಾರೆಟ್ ಇನ್ನು 18 ಕ್ಯಾರೆಟ್ ದರ ಎಷ್ಟಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಇಂದು ಜುಲೈ 14 ಸ್ನೇಹಿತರೆ. 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ 7,479 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 1 ಗ್ರಾಮ್ಗೆ 9,140 ರೂಪಾಯಿ ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ ಅಪರಂಜಿಯ ಬೆಲೆ 9,971 ರೂಪಾಯಿ ಇದೆ. ಇನ್ನು 8 ಗ್ರಾಮ್ಗೆ ಸ್ನೇಹಿತರೆ ಕರ್ನಾಟಕದಲ್ಲಿ 18 ಕ್ಯಾರೆಟ್ 22 ಕ್ಯಾರೆಟ್ ದರ ಎಷ್ಟಿದೆ ಅಂದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 59,832. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 72,120. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 79,768. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ ಕರ್ನಾಟಕದಲ್ಲಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 74,790. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 91,400. ಇನ್ನು 24 ಕ್ಯಾರೆಟ್ ಅಪರಂಜಿಯ ಬೆಲೆ 99,710 ರೂಪಾಯಿ ಇದೆ. ಅದೇ ರೀತಿ 100 ಗ್ರಾಮ್ಗೆ ನೋಡೋದಾದರೆ ಕರ್ನಾಟಕದಲ್ಲಿ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 100 ಗ್ರಾಮ್ಗೆ 7,47,900 ರೂಪಾಯಿ ಇದೆ. ಇನ್ನು 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 100 ಗ್ರಾಮ್ಗೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ 9,14,000 ಇದೆ. ಇನ್ನು 24 ಕ್ಯಾರೆಟ್ ಬಂಗಾರದ ಬೆಲೆ 9,97,100 ರೂಪಾಯಿ ಇದೆ. ಅದೇ ರೀತಿ ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನದ 1 ಗ್ರಾಮ್ನ ಬೆಲೆ ಎಷ್ಟಿದೆ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಸಾಕಷ್ಟು ನಗರಗಳಲ್ಲಿ ನೀವು ಚೇಂಜಸ್ನ ನೋಡ್ಬೋದು. ಇದಕ್ಕೆ ಕಾರಣಗಳನ್ನು ಕೂಡ ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಹೊಸಬ್ರು ಏನಾದರೂ ವಿಡಿಯೋ ನೋಡ್ತಿದ್ರೆ ಸೊ ಅವರು ಕೂಡ ತಿಳ್ಕೊಳ್ಳಿ ಅಂತ. ಓಕೆ, ಚೆನ್ನೈಯಲ್ಲಿ ಸ್ನೇಹಿತರೆ 22 ಕ್ಯಾರೆಟ್ನ 1 ಗ್ರಾಮ್ ಬೆಲೆ 9,140 ಇದೆ. ಇನ್ನು ಅದೇ ರೀತಿ ಮುಂಬೈಯಲ್ಲಿ ಕೂಡ ಸೇಮ್ ಇದೆ 9,140. ಆದರೆ ನೋಡ್ತಾ ಇರ್ಬೋದು ದೆಹಲಿಯಲ್ಲಿ 9,155 ರೂಪಾಯಿ ಇದೆ, ಸ್ವಲ್ಪ ಜಾಸ್ತಿ ಇದೆ. ಇನ್ನು ಕೋಲ್ಕತ್ತಾ, ಬೆಂಗಳೂರು, ಹೈದರಾಬಾದು, ಕೇರಳದಲ್ಲಿ ಸ್ನೇಹಿತರೆ ಇನ್ನು ಪುಣೆಯಲ್ಲೂ ಕೂಡ 9,140 ರೂಪಾಯಿ ಇದೆ. ಇಷ್ಟು ನಗರಗಳಲ್ಲಿ ಸೇಮ್ ರೇಟ್ ಇದೆ. ಆದರೆ ವಡೋದರ, ಅಹಮದಾಬಾದಲ್ಲಿ ಸ್ನೇಹಿತರೆ ಸ್ವಲ್ಪ ಚೇಂಜಸ್ನ ನೀವು ನೋಡ್ತಾ ಇರ್ಬೋದು. 5 ರೂಪಾಯಿ ಚೇಂಜಸ್ ಆಗಿದೆ, ಅಂದರೆ ಜಾಸ್ತಿ ಆಗಿದೆ. 9,145 ರೂಪಾಯಿ ಇದೆ. ಇನ್ನು ಅಹಮದಾಬಾದಲ್ಲೂ ಕೂಡ ಸೇಮ್ ಇದೆ. ಅದೇ ರೀತಿ ಪ್ರಮುಖ ನಗರಗಳಲ್ಲಿ ಬೆಳ್ಳಿಯ ದರ 100 ಗ್ರಾಮ್ಗೆ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೇಯ್ನಾಗಿ ಚೆನ್ನೈಯಲ್ಲಿ ಸ್ನೇಹಿತರೆ ಬೆಳ್ಳಿಯ ದರ ಯಾವಾಗಲೂ ಸ್ವಲ್ಪ ಜಾಸ್ತಿ ಇರಲಿದೆ, 12,500 ರೂಪಾಯಿ ಇದೆ. ಇನ್ನು ಮುಂಬೈಯಲ್ಲಿ, ದೆಹಲಿಯಲ್ಲಿ, ಕೋಲ್ಕತ್ತಾದಲ್ಲಿ, ಬೆಂಗಳೂರಲ್ಲಿ 11,500 ರೂಪಾಯಿ ಇದೆ. ಇನ್ನು ಹೈದರಾಬಾದು, ಕೇರಳದಲ್ಲಿ ಸ್ನೇಹಿತರೆ 12,500 ರೂಪಾಯಿ ಇದೆ. ಇನ್ನು ಪುಣೆಯಲ್ಲಿ 11,500, ವಡೋದರದಲ್ಲಿ 11,500, ಇನ್ನು ಅಹಮದಾಬಾದಲ್ಲಿ 11,500. ಇದು ಬೆಳ್ಳಿಯ ದರ ಸ್ನೇಹಿತರೆ ಇಂದು ಜುಲೈ 14ನೇ ತಾರೀಕು ಇಷ್ಟಿದೆ ಅಂತಲೇ ಹೇಳ್ಬೋದು 100 ಗ್ರಾಮ್ಗೆ. ಯಾಕೆ ಪ್ರಮುಖ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ರೇಟ್ ಈ ರೀತಿ ಇದೆ ಅನ್ನೋದನ್ನ ಕೇಳೋರು ಸಾಕಷ್ಟು ಜನರಿದ್ದಾರೆ. ಸೊ ಅವ್ರಿಗೆ ಇದು ಉತ್ತರ ಅಂತಲೇ ಹೇಳ್ಬೋದು. ಅಬಕಾರಿ ಸುಂಕ, ಮೇಕಿಂಗ್ ಶುಲ್ಕಗಳು ಮತ್ತು ರಾಜ್ಯ ತೆರಿಗೆ ಅಂದರೆ GSTಗಳಂತಹ ಕೆಲವು ನಿಯಮಗಳನ್ನು ಆಧರಿಸಿ ದೇಶದ ವಿವಿಧ ಪ್ರದೇಶಗಳಿಗೆ ಚಿನ್ನ ಬೆಳ್ಳಿಯ ಬೆಲೆ ಬದಲಾಗುತ್ತದೆ. ಇನ್ನು ಮಾರುಕಟ್ಟೆಯಲ್ಲಿ ಏನಾದರೂ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. ಇದು ಸರ್ಕಾರಿ ಅಪ್ಲಿಕೇಶನ್ ಆಗಿರುತ್ತದೆ. BIS ಕೇರ್ ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಬಹುದು. ಏನಾದರೂ ಮೋಸ ಹೋಗಿದ್ದರೆ, ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಮೋಸ ಹೋಗಿದ್ದರೆ ಸ್ನೇಹಿತರೆ ಈ ಆ್ಯಪ್ ಮೂಲಕ ನೀವು ದೂರನ್ನು ನೀಡಬಹುದು. ಇನ್ನು ಚಿನ್ನದ ದರದ ಸ್ಥಿರತೆಯು ವಾರಾಂತ್ಯದ ಕೊನೆಯಲ್ಲಿ ಆರ್ಥಿಕ ಮಾರುಕಟ್ಟೆಯಲ್ಲಿ ಒಂದು ಸಕಾರಾತ್ಮಕ ಸಂಕೇತವಾಗಿದೆ. ಇದು ಗ್ರಾಹಕರಿಗೆ ಮತ್ತು ಹೂಡಿಕೆದಾರರಿಗೆ ಕೆಲವು ತಾತ್ಕಾಲಿಕ ಸ್ಥಿರತೆಯನ್ನು ಒದಗಿಸಿದರೂ ಮಾರುಕಟ್ಟೆಯ ಭವಿಷ್ಯದ ಚಲನೆಗಳನ್ನು ಎಚ್ಚರಿಕೆಯಿಂದ ಗಮನಿಸುವುದು ಅವಶ್ಯಕ. ಚಿನ್ನದ ದರವು ಜಾಗತಿಕ ಮತ್ತು ಸ್ಥಳೀಯ ಆರ್ಥಿಕತೆಯೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಆದ್ದರಿಂದ ಈ ಸ್ಥಿರತೆಯನ್ನು ಒಂದು ತಾತ್ಕಾಲಿಕ ವಿರಾಮವೆಂದು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ಚಿನ್ನದ ಮೌಲ್ಯದ ಬದಲಾವಣೆಗಳನ್ನು
ಗಮನದಲ್ಲಿಟ್ಟುಕೊಂಡು ಯೋಜನೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ, ಪ್ರತಿನಿತ್ಯ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಿ. ಇನ್ನು ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡಿ. ಯಾಕಂದರೆ ಒಂದು ದಿನ ನಾವು ಈಗ ಚಿನ್ನವನ್ನು ಖರೀದಿ ಮಾಡಿದರೆ ಸ್ನೇಹಿತರೆ ಪದೇ ಪದೇ ಮಧ್ಯಮ ವರ್ಗದವರು ಪದೇ ಪದೇ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹಾಗಾಗಿ ಖರೀದಿ ಮಾಡಬೇಕಾದ್ರೆ ಇದನ್ನೆಲ್ಲ ಚೆಕ್ ಮಾಡಿದ ನಂತರವೇ ಚಿನ್ನವನ್ನು ಖರೀದಿ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿನಿತ್ಯ ಗೋಲ್ಡ್ ಮತ್ತು ಸಿಲ್ವರ್ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ, ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.